ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೌತಮಿ ನವೀನಾರ್ಯ. ಸೊ ಇದೊಂದು ಕ್ವಿಕ್ ವಿಡಿಯೋ ಅಂತ ಹೇಳ್ಬೋದು. ಒಂದು ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ನನ್ನ ಪ್ಲ್ಯಾನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇವಾಗ ಬಿಸಿಲು ತಡ್ಕೊಳಕ್ಕಾಗಲ್ಲ ಪಾಪ ಈ ಗಿಡಗಳಿಗೆ. ಹಾಗೆ ಬೆಳಗ್ಗೆ ಸಂಜೆ 2 ಟೈಮು ವಾಟರ್ ಹಾಕಲಿಕ್ಕೆ ಬೇಕಾಗುತ್ತೆ. ಆದ್ರೂ ಎಲ್ಲೋ ಒಂದು ಸ್ವಲ್ಪ ಉಳ್ಕೊಂಡಿದೆ ಗಿಡಗಳು. ಹಾಗೆ ಇದನ್ನೆಲ್ಲ ನೋಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡೆ. ಸೊ ಒಬ್ರಿಗಾಗಷ್ಟು ದೋಸೆ ಹಿಟ್ಟು ಉಳಿದಿತ್ತು ಅಷ್ಟೇ. ಲೈಕ್ 1 ದೋಸೆ ಮಾಡ್ಬೋದಾಗಿತ್ತು. ಅದನ್ನೇ 3 ದೋಸೆ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಈ ಕ್ವಿಕ್ ಆ್ಯಂಡ್ ಈಸಿ ದೋಸೆನ ಹೇಗೆ ಮಾಡೋದು ಅಂತ ಹೇಳಿದರೆ ನೋಡಿ, ಈ 1 ಕಪ್ಪಷ್ಟೇ ನನ್ನ ಹತ್ರ ದೋಸೆ ಹಿಟ್ಟಿದ್ದು. ಸೊ ಈ ದೋಸೆ ಹಿಟ್ಟಿಗೆ ನಾನು ಕ್ಯಾರೋಟ್ನ ಗ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದ್ರ ಜೊತೆ ಆನಿಯನ್ನ ಹಾಕ್ಕೊಂಡಿದ್ದೆ. ಸೊ ಕ್ಯಾರೋಟ್ ಅದ್ರದ್ದು ಫ್ಲೇವರ್ ಬರುತ್ತಲ್ವ, ದೋಸೆ ಹಿಟ್ಟು ಜೊತೆ ಮಿಕ್ಸ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಕ್ಯಾರೋಟ್, ಆನಿಯನ್ ಹಾಗೆ ಕೊತ್ತಂಬರಿ ಸೊಪ್ಪು, ಇದು 3 ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ನಿಮಗೆ 1 ದೋಸೆ ಆಗೋ ಜಾಗದಲ್ಲಿ 2 ರಿಂದ 3 ದೋಸೆ ಆಗುತ್ತೆ. ಸೊ ಫಸ್ಟ್ ಈ ವೆಜಿಟೇಬಲ್ಸ್ ಏನಿದೆ, ಈ ವೆಜಿಟೇಬಲ್ಸ್ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಲ್ಟ್ ಏನೂ ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ಸಾಲ್ಟ್ ಎಲ್ಲ ಬಂದುಬಿಟ್ಟು ಫಸ್ಟಲ್ಲೇ ಹಾಕಿರ್ತೀವಲ್ವ ದೋಸೆ ಹಿಟ್ಟಿಗೆ. ಸೊ ಅದರಿಂದ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಬರೀ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗೋಂಥ ರೆಸಿಪಿ ಇದು ನೋಡಿ. ಇದಾದಮೇಲೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಇದೇನು ತುಂಬ ಅಂದರೆ ತುಂಬಾ ಈಸಿ. ಇದೆಲ್ಲ ಆದಮೇಲೆ ನಾವು ಇದಕ್ಕೆ ದೋಸೆ ಹಿಟ್ಟು ಏನಿರುತ್ತೆ, ಬ್ಯಾಟರ್ ಏನಿರುತ್ತೆ ಅದನ್ನು ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಹಾರ್ಡ್ಲಿ ನಿಮಗೆ 3 to 4 ಮಿನಿಟ್ಸ್ ಅಷ್ಟೇ ಅನಿಸುತ್ತೆ. 1 ಕ್ಯಾರೆಟ್ನ ಗ್ರೇಟ್ ಮಾಡಿಕೊಂಡು, ಏನೂ ಮನೇಲಿ ಇಲ್ಲ ಅಂತ ಆದಾಗ, ನೀವು ಒಬ್ಬರೇ ಇದ್ದಾಗ ನಿಮ್ಗೇನಾದರೂ ಸೊ ಬೆಳಗ್ಗೆನೂ ದೋಸೆ ತಿಂದು ಮಧ್ಯಾಹ್ನನೂ ದೋಸೆನೇ ತಿನ್ನಬೇಕು, ಬೋರ್ ಆಗುತ್ತೆ ಅನ್ನೋರಿದ್ರೆ ಈ ರೀತಿ ಮಾಡ್ಕೊಳ್ಬೋದು. ಇಲ್ಲ ನಿಮ್ಮ ಮಕ್ಳಿಗೆ ಏನಾದರೂ ಮಾಡ್ಕೊಡ್ತೀರಾ ಅಂದರೆ ಇದೇ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮಿನಿ ದೋಸೆ ಮಾಡಿಕೊಟ್ರೆ ಮಕ್ಳಿಗೂ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ನನ್ನ ಮನೇಲೂ ಅಷ್ಟೇ, ಏನಾದರೂ ದೋಸೆ ಹಿಟ್ಟು ಎಲ್ಲ ಉಳಿದ್ರೆ ಈ ಥರ ಮಾಡ್ತೀವಿ. ಇನ್ನೂ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಒಂದು ಸ್ವಲ್ಪ ರವೆ ಆ್ಯಡ್ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾವು ನಮ್ಮ ಮನೇಲಿ ಯೂಸ್ ಮಾಡೋದು ಈ ಥರ ಅಯನ್ ಕಡಾಯಿ. ಇದು ನಾನು ಕೂರ್ಗಿಂದನೇ ತಂದಿರೋದು. ನಿಮಗೆಲ್ಲ ಗೊತ್ತಿರ್ಬೋದು. ನೀರು ದೋಸೆ ಮಾಡಬೇಕಂದ್ರೆ ನಾವು ಇದರಲ್ಲೇ ಮಾಡ್ತೀವಿ, ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಲ್ಲ. ಹಾಗೆಯೇ ನಾನು ಬ್ರಷ್ ಕೂಡ ಯೂಸ್ ಮಾಡಲ್ಲ, ಆನಿಯನ್ನೇ ಕಟ್ ಮಾಡಿ ಮಾಡ್ಕೊತೀನಿ. ಮುಂಚೆ ಎಲ್ಲ ಬ್ರಷ್ ಯೂಸ್ ಮಾಡ್ತಿದ್ವಿ, ಅದು ಕಟ್ ಆಗೋದು, ಪ್ಲಾಸ್ಟಿಕ್ಸ್ ಎಲ್ಲ ಬೀಳೋದು ಇದೆಲ್ಲ ಆಗೋದ್ರಿಂದ ನಾನು ಆಲ್ಮೋಸ್ಟ್ ಏನು ನಮ್ಮ ಮನೇಲಿ ಎಲ್ಲ ಸ್ವಲ್ಪ ಆರ್ಗ್ಯಾನಿಕ್ ಟೈಪೇ ಇರುತ್ತೆ. ಅದರಿಂದ ನಾನು ಈ ಥರ ಆನಿಯನ್ನ ಇಟ್ಕೊಂಡು ಇದನ್ನಲ್ಲೇ ಆಯಿಲ್ ಹಾಕ್ತೀವಿ. ಯೂಶ್ವಲಿ ನೀರು ದೋಸೆಗೆ ನಾವು ನಮ್ಮ ಕೂರ್ಗಲ್ಲಿ ಈ ಥರ ಮಾಡ್ತೀವಿ. ಬೇರೆ ನಾನು ನಾನ್ ಸ್ಟಿಕ್ ತವ ಯಾವುದೂ ಇಟ್ಕೊಂಡಿಲ್ಲ. ಒಂದು ಫಿಶ್ ಫ್ರೈ ಮಾಡೋದಕ್ಕೆ ಅಂತ ಒಂದು ಇಟ್ಕೊಂಡಿದ್ದೆ, ಬಟ್ ಅದನ್ನು ಎಲಿಮಿನೇಟ್ ಮಾಡಬೇಕು ಅಂತ ಇದ್ದೀನಿ. ಚಪಾತಿ ಮಾಡೋದಕ್ಕೂ ನಮ್ಮ ಕೂರ್ಗಲ್ಲಿ ಓಟ್ ರೊಟ್ಟಿ ಅಂತ ಮಾಡ್ತಾರೆ, ಸೊ ಆ ತವ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಬ್ಯಾಟರ್ನ ನೀವು ಹಾಕ್ಕೊಬೇಕು. ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಈ ತಿಕ್ಕಾಗಿ ಬರಬಾರ್ದು ಅಂತ ಹೇಳಿದರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಅಂದರೆ ತುಂಬ ಈಸಿ ಇದೆ ಮಾಡೋದಕ್ಕೆ. ವಿತಿನ್ 5 ಮಿನಿಟ್ಸ್ ಮಾಡ್ಬೋದು. ಇಲ್ಲ ನೀವು ಮಕ್ಕಳು ಏನಾದರೂ ಮನೇಲಿದ್ದಾರೆ, ಇವಾಗ ಸಮ್ಮರ್ ವೆಕೇಷನ್ ಇರೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ ಟೈಮ್ಗೂ ಅಷ್ಟೇ ಅನ್ಹೆಲ್ದಿ ಸ್ನ್ಯಾಕ್ ಕೊಡೋ ಬದಲು ಈ ಥರ ಮಾಡಿಕೊಟ್ರೆ ಅವರು ಅಷ್ಟೇ ಕಲರ್ಫುಲ್ ಆಗಿದೆ ಅಂತ ತಿಂತಾರೆ. ಇದನ್ನು ಏನು ಕವರ್ ಮಾಡೋದೇನು ಬೇಡ, ಹಾಗೆ ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಕುಕ್ ಮಾಡಿ, ಉಲ್ಟಾ ಮಾಡಿ ಅದನ್ನು 1-2 ನಿಮಿಷ ಕುಕ್ ಮಾಡಿದ್ರೆ ನಮ್ಮ ದೋಸೆ ರೆಡಿಯಾಗಿದೆ. ಸೊ ಈ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.